19ನೇ ತಾರೀಕು ಮಧ್ಯರಾತ್ರಿ ಈ ಎಲೆಕ್ಟ್ರಾನಿಕ್ ಸಿಟಿ ಭಾಗದಲ್ಲಿ ಒಂದು ಸನ್ಸೆಟ್ ಟು ಸನ್ರೈಸ್ ವಿಕ್ಟರಿ ಅಂತಕ್ಕಂಥ ಒಂದು ಈವೆಂಟನ್ನು ಆಯೋಜನೆ ಮಾಡಿದ್ದು, ಅದರಲ್ಲಿ ಅನೇಕ ರೀತಿಯ ಅಕ್ರಮ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ನಮ್ಮ CCB ಪೊಲೀಸರು ಈ ಒಂದು ಫಾರ್ಮ್ ಹೌಸ್ ಮೇಲೆ ದಾಳಿ ಮಾಡಿರ್ತಾರೆ. ಅಲ್ಲಿ ಸುಮಾರು 100 ಅಥವಾ 100ಕ್ಕೂ ಹೆಚ್ಚು ಜನರು ಒಂದು ಇವೆಂಟ್ನಲ್ಲಿ ರೇವ್ ಪಾರ್ಟಿಯಲ್ಲಿ ಭಾಗವಹಿಸಿದ್ದು ಕಂಡುಬಂದು ಕೂಲಂಕುಷ ತನಿಖೆಯನ್ನು ಕೈಗೊಂಡ ಆಧಾರದ ಮೇಲೆ ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆಯೇ ಕೊಕೇನ್, ಹೈಡ್ರೋಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ದಾಳಿಯ ಸಮಯದಲ್ಲಿ ಸುಮಾರು ಜನ ಇವರೇನು ಲಕ್ಷ್ಮೀನಾರಾಯಣ ಕುರಿ ಮೇಕೆ ಸಾಕಿ 6 ತಿಂಗಳಿಗೆ 4 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅಲ್ಲಿ ಸೇರಿದ್ರು. ಅವರು ಕೆಲವು ಪದಾರ್ಥಗಳನ್ನು ಹೊರಗಡೆ ಬಿಸಾಕಿದ್ದು ಮತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ದು, ಈ ರೀತಿಯ ಒಂದು ಅಂಶಗಳು ಕೂಡ ಅಲ್ಲಿ ನಡೆದಿದ್ದಾವೆ. ಆದಾಗ್ಯೂ ಕೂಡ ಒಟ್ಟು 5 ಜನ ಆರೋಪಿಗಳನ್ನು ಅಲ್ಲಿ ಬಂಧಿಸಿದ್ದೇವೆ ಮತ್ತು ಇದಕ್ಕೆ ಪೂರಕವಾಗಿ ಈಗಾಗಲೇ ಹೇಳಿದಾಗೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದೇವೆ. ನಂತರ ಜುರಿಸ್ಡಿಕ್ಷನ್ ಆಧಾರದ ಮೇಲೆ, ಸರಹದ್ದಿನ ಆಧಾರದ ಮೇಲೆ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ಬರ್ತದೆ ಅಂತ ಕಂಡು ಬಂದಿದ್ದರಿಂದ ಪ್ರಕರಣವನ್ನು ಹೆಬ್ಬಗೋಡಿ ಪೊಲೀಸ್ ಠಾಣೆಗೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಪ್ರಮುಖವಾಗಿ ಒಂದು ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತಕ್ಕಂಥದ್ದು, ನಮ್ಮ ಪೊಲೀಸ್ ಡಾಗ್ ಸ್ಕ್ವಾಡ್ ಏನಿದ್ದಾವೆ ಇದರಲ್ಲಿ ನಮಗೆ ಸಾಕಷ್ಟು ಒಳ್ಳೆಯ ಒಂದು ಇದನ್ನು ಕೊಡೋದ್ರಲ್ಲಿ ಅನುಕೂಲ ಆಗಿದೆ. ಈ ಡಾಗ್ ಸ್ಕ್ವಾಡನ್ನು ಕಳೆದ ವರ್ಷ ನಾವು ಮಾದಕ ವಸ್ತುಗಳ ಪತ್ತೆಗೆ ನಮ್ಮ ಡಾಗ್ ಸ್ಕ್ವಾಡಲ್ಲಿ ಇದುವರೆಗೆ ಉಪಯೋಗ ಆಗ್ತಾ ಇರಲಿಲ್ಲ. ಕಳೆದ ವರ್ಷ ನಾವು ನಮ್ಮ ಡಾಗ್ಗಳನ್ನು ತರಬೇತಿ ಹೊಂದಿರತಕ್ಕಂಥ ನಾಯಿಗಳಿಗೇ ಈ ಮಾದಕ ವಸ್ತುಗಳನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಅವುಗಳಿಗೆ ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ಈ ಡಾಗ್ ಸ್ಕ್ವಾಡ್ಗಳು ನಮ್ಮ ನಾಯಿಗಳ ಮೇಲೆ ಅಲ್ಲಿ ಉಪಯೋಗಿಸಲಾಗಿತ್ತು. ಅವು ಭಾಳ ಉತ್ತಮವಾಗಿ ಈ ಡ್ರಗ್ಗಳನ್ನು ಎಲ್ಲಿ ಅವರು ಬಚ್ಚಿಟ್ಟಿದ್ದು ಕಾರ್ನಲ್ಲಿ ಮತ್ತು ಇನ್ನೊಂದು ಕಡೆ ಅವುಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ದಿಸ್ ಈಸ್ ಅ ಸಕ್ಸಸ್ಫುಲ್ ಎಕ್ಸ್ಪೆರಿಮೆಂಟ್ ವಿ ಹ್ಯಾವ್ ಡನ್. ಟ್ರೈನ್ಡ್ ಡಾಗ್ಸ್ ಅಗೇನ್ ಹ್ಯಾವ್ ಬಿನ್ ರೀಟ್ರೈನ್ಡ್ ಇನ್ ಡಿಟೆಕ್ಷನ್ ಆಫ್ ಡ್ರಗ್ಸ್ ಆಲ್ಸೋ. ಯಾರು ಬಂದಿದ್ರು ಒಟ್ಟು 101 ಜನ. ಎಷ್ಟು ಜನ ಇದ್ರಪ್ಪ? 101 ಜನ ಇದ್ರು. ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇರಲಿಲ್ಲ. ಎಲ್ಲರದ್ದು ಇದನ್ನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ದೀವಿ. ಜೊತೆಗೆ ಅವರ ಇದನ್ನ ರಿಸಲ್ಟ್ ಅನ್ನ ನಾವು ಅವೇಟ್ ಮಾಡ್ತೀವಿ. ಹೊರ ರಾಜ್ಯದವರು ಬಹಳ ಜನ ಇದ್ರು ಅಂತ ಯಾವುದು ಇದು ನಡೆದಿರ್ತಕ್ಕಂಥ ಒಂದು ಇದೇನಿದೆ ಅದು ಯಾವ ಆಧಾರದಲ್ಲಿ ಆಗಿದೆ ಅನ್ನೋದನ್ನು ನಾವು ಪತ್ತೆ ಹಚ್ಚಬೇಕಾಗ್ತದೆ. ಈಗ ಹೇಳಲಿಕ್ಕೆ ಆಗೋದಿಲ್ಲ. ಯಾವುದು ಪಾರ್ಟಿ ಮಾಡಿ ಸಿಗಾಕೊಂಡಿದ್ದಾರಲ್ಲಪ್ಪ, ಪಾರ್ಟಿ ಮಾಡಿ ವಾಪಸ್ ಹೋಗಿದ್ರೆ ನೀವು ಆ ಪ್ರಶ್ನೆಯನ್ನ ಕೇಳ್ಬೋದಾಗಿತ್ತು. ಕನ್ಸ್ಯೂಮರ್ಗಳ ಮೇಲೆ ನಾವು ಕಾನ್ಶಿಯಸ್ ಆಗಿ ವಿ ಆರ್ ನಾಟ್ ಟೇಕಿಂಗ್ ಕನ್ಸ್ಯೂಮರ್ ಮೇಲೆ ವಿ ಆರ್ ಕಾನ್ಶಿಯಸ್ಲಿ ವಿ ಆರ್ ನಾಟ್ ಟೇಕಿಂಗ್ ಆಕ್ಷನ್ ಬಿಕಾಸ್ ಕನ್ಸ್ಯೂಮರ್ಸ್ ವಿ ಆರ್ ಟ್ರೀಟೆಡ್ ಸಪರೇಟ್ಲಿ. ಅವರುಗಳ ಸಹಾಯದಿಂದ ನಾವು ಬೇರೆ ಪೆಡ್ಲರ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತೀನಿ, ಅದಕ್ಕೆ ಪೂರಕವಾಗಿ ನಮ್ಮ ಸೀಜರ್ಸು ಮತ್ತು ಪತ್ತೆ ಏನಿದಾವೆ, ನಂಬರ್ ಆಫ್ ಪೆಡ್ಲರ್ಸ್ ವಾಟ್ ಯು ಅರೆಸ್ಟೆಡ್ ಲಾಸ್ಟ್ ಇಯರ್ ಈಸ್ ಮೋರ್ ದೆನ್ ಅರ್ಲಿಯರ್ ಇಯರ್ಸ್, ಮೇನ್ಲಿ ಬಿಕಾಸ್ we are building the case based on the information provided. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ಅಲ್ಲೇ
ಅದು ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಗೊತ್ತು. ಸರ್, ಈ 5 ಜನ accused ಇದ್ದಾರೆ. ಮೆಡಿಕಲ್ ಟೆಸ್ಟ್ ಆದ್ಮೇಲೆ ಯಾರು ಹಂಗೆ ಗೊತ್ತಾಗಲ್ಲ. ಹೇಳ್ತಾರೆ ಅವರು ಡ್ರಗ್ ತಗೊಂಡಿದ್ದೀವಿ ನಾವು. ಅವ್ರ ಹಿನ್ನೆಲೆ ಆಪರೇಷನ್ ಏನು, ಅವ್ರ ಮೇಲೆ ಕೇಸ್ ಆಗಿದೆಯಾ ಕೊಡ್ತಾರೆ, ಹೇಳ್ತಾರೆ. ಅದ್ರಲ್ಲಿ ಬಗ್ಗೆ ಅಲ್ಲೇ ಕೇಸ್ ಇದೆ ಅಂತಲ್ಲ. ಕೊಡೋಣ, ನಾನೇ ಸರ್ ನೀವು ಬಿಟ್ಟರೆ ಯಾರು ಕೊಡಲ್ಲ ಸರ್, ಕೊಟ್ಬಿಡಿ. ರೇವ್ ಪಾರ್ಟಿ ಇಂಗ್ಲಿಷ್